ಹಲೋ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಪೃಥ್ವಿರಾಜ್. ವೀಕ್ಷಕರ, ಈ ವಾರ ಎಲಿಮಿನೇಟ್ ಆಗಿ ಬಂದಿರೋದು ಅಭಿಷೇಕ್ ಅವರು. ಹೌದು, ನಿಮಗೆಲ್ಲ ಸರ್ಪ್ರೈಸ್ ಆಗಿರುತ್ತೆ, ಇನ್ನೊಂದಿಷ್ಟು ವಾರ ಇರ್ತಾರೇನೋ ಅಂತ ಅಂದ್ಕೊಂಡಿರ್ತೀರಾ. ಜೊತೆಗೆ ಕ್ಯಾಪ್ಟನ್ ಆಗಿದ್ದವರು ಹೇಗೆ ಬಂದರು, ಈ ಥರದ್ದೆಲ್ಲ ಒಂದಿಷ್ಟು ಪ್ರಶ್ನೆ ಇರುತ್ತೆ. ನಮ್ಮ ಜೊತೆಗೆ ಹೀಗಿದ್ದಾರೆ ಅಭಿಷೇಕ್ ಅವರು. ಬನ್ನಿ ಮಾತನಾಡಿಸ್ತೀನಿ. ಹಾಯ್ ಅಭಿಷೇಕ್ ಅವರೇ. ಹಲೋ ಮ್ಯಾಮ್, ಹೇಗಿದ್ದೀರಾ? ಗುಡ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಳಬೇಕು ಹೇಗಿದ್ದೀರಾ ಅಂತ, ಹೇಗಿತ್ತು ಅಂತ. ಯಾಕಂದರೆ 1.5 ತಿಂಗಳು 2 ತಿಂಗಳು ಆಲ್ಮೋಸ್ಟ್ ಲಾಕ್ ಆಗಿಬಿಟ್ಟಿದ್ರಿ, ಈಗ ವಾಪಸ್ ಬಂದ್ರಿ. ಎಷ್ಟು ಪ್ರೀತಿ, ಜೊತೆಗೆ ಫ್ಯಾಮಿಲಿಯವರು ಅಫ್ಕೋರ್ಸ್ ಸರ್ಪ್ರೈಸ್ ಆಗಿರ್ತಾರೆ ಅನ್ಕೋತೀನಿ. ನೀವು ಅಂದ್ಕೊಂಡಿದ್ರಾ ಹೇಗೆ ಅಂತ? ಜರ್ನಿ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿತ್ತು. 70 days ಇಸ್ ನಾಟ್ ಈಸಿ ಥಿಂಗ್ನಲ್ಲಿರೋದು. ಯಾಕೆಂದರೆ ಅಲ್ಲಿದ್ದು ಫಸ್ಟ್ 2 ವೀಕ್ಸ್ಗೆ ನಮ್ಗೆ ಅನ್ಸ್ಬಿಟ್ಟಿತ್ತು ಅಪ್ಪ ಎಲ್ಲಿ ಬಂದ್ವಿ ನಾವು ಅಂತ. ಬಟ್ 70 days ವಾಸ್ ಲಾಂಗ್. ಆಮೇಲೆ ಮೆಂಟ್ಲಿ ತುಂಬ ಡ್ರೈನಿಂಗ್ ಇತ್ತು. ಬಟ್ ದಿ ಎಕ್ಸ್ಪೀರಿಯನ್ಸ್ ವಾಸ್ ಬ್ಯೂಟಿಫುಲ್. ಹೊರಗೆ ಬಂದಮೇಲೆ ಇನ್ನೂ ನಾನು ಯಾರನ್ನೂ ಮೀಟ್ ಮಾಡಿಲ್ಲ. ಕಷ್ಟ ಆಗ್ತದೆ ಇಷ್ಟೊಂದು ಜನ ನೋಡಿ, ಯಾಕಂದರೆ 15 ಜನದ ಪ್ರಪಂಚದಲ್ಲಿ ಇದ್ವಲ್ಲ ನಾವು. ಹೊರಗೆ ಬಂದು ಅಯ್ಯೋ ಇಷ್ಟೊಂದು ಜನ ಇದ್ದಾರೆ ಅಂತ ಅನಿಸ್ತಿತ್ತು. ಸೊ ಇನ್ನೂ ಅದು ಫೀಲಿಂಗ್ ಸೆಟಲ್ ಆಗ್ತದೆ. ಸೊ ಫುಲ್ ಇನ್ನೊಂದು ವಾರದಲ್ಲಿ ಅಲ್ಲಿ ಫೀಲ್ ಬೆಟರ್. ನೀವು ಅಂದ್ಕೊಂಡಿದ್ರಾ ನಾನು ಇಷ್ಟು ವರ್ಷ ಒಂದು ಕ್ಯಾಲ್ಕುಲೇಟ್ ಮೈಂಡ್ ಇರುತ್ತಲ್ಲ, ನಾನು ಹೋಗಬೇಕಾದ್ರೆ ಓಕೆ ಎಲ್ಲರೂ ಟ್ರೋಫಿ ವಿನ್ ಹಾಕ್ಕೊಂಡೇ ಬರ್ತೀನಿ ಅಂತಲೇ ಅದೇ ಹೋಪಲ್ಲೇ ಹೋಗೋದು. ಆದ್ರೂ ನಾನು ಇಷ್ಟು ವಾರ ಇರಬಲ್ಲೆ, ಇಷ್ಟು ವಾರ ಬಂದುಬಿಡ್ತೀನಿ ಅಂತರ ಒಂದು ಮೈಂಡಲ್ಲಿ ಅಂದ್ಕೊಂಡಿರ್ತೀರ. ನೀವು ಅಂದ್ಕೊಂಡಿರೋ ಪ್ರಕಾರನೇ ಬಂದೆ ಅಂತ ಅನ್ನಿಸ್ತಾ ಇದೆಯಾ ಅಥವಾ ಏನು? ಇಲ್ಲ, ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅಫ್ಕೋರ್ಸ್ ನಾನು ಲಾಸ್ಟ್ ತನಕ ಇರಬೇಕು ಅಂತಲೇ ಅಂದ್ಕೊಂಡಿದ್ದೆ. ಆಮೇಲೆ ಏನಾಯ್ತಂದರೆ ರಿಯಾಲಿಟಿ ಶೋಸ್ ನನಗೂ ಹೊಸ್ತು. ನಾನು ಇಲ್ಲಿವರೆಗೂ ಯಾವ ರಿಯಾಲಿಟಿ ಶೋನೂ ಮಾಡಿಲ್ಲ. ಬಿಗ್ ಮೈ ಫಸ್ಟ್ ರಿಯಾಲಿಟಿ ಶೋ. ನಾನು ಇಲ್ಲಿವರೆಗೂ ನನ್ನ ಕರಿಯರಲ್ಲಿ ಏನೇನು ಮಾಡ್ಕೊಂಬಂದೇನೆ, ಇಟ್ಸ್ ಆಲ್ವೇಸ್ ಬಿನ್ ಆ್ಯಕ್ಟಿಂಗ್. ಒಂದು ಸ್ಕ್ರಿಪ್ಟ್ ಕೊಟ್ಟಾಗ ಆ ಸ್ಕ್ರಿಪ್ಟ್ ಪ್ರಕಾರ ಆ್ಯಕ್ಟಿಂಗ್ ಮಾಡೋದು, ಪರ್ಫಾರ್ಮ್ ಮಾಡೋದಾಗಲಿ. ಇವಾಗ ನಾನು ಎಷ್ಟೊಂದು ವಿಲನ್ ರೋಲ್ಸ್ ಮಾಡಿದ್ದೀನಿ, ಅಷ್ಟೊಂದು ಆರ್ಭಟವಾಗಿ ಮಾತಾಡೋದು, ಫುಲ್ ಮಾಸಿ ಮಾತಾಡೋದು. ಬಟ್ ಅದು ನನ್ನ ವ್ಯಕ್ತಿತ್ವ ಅಲ್ಲ, ಆ್ಯಕ್ಟಿಂಗ್ ದೇರ್. ಅಲ್ಲಿ ರಿಯಾಲಿಟಿ ಶೋ ಅಂದರೆ ಇಟ್ ವಾಸ್ ಅ ವೆರಿ ನ್ಯೂ ಎಕ್ಸ್ಪೀರಿಯನ್ಸ್. ನಮಗೇನಿತ್ತು ನನ್ನ ತಲೆಯಲ್ಲಿ ಅಂತಂದರೆ ಟಾಸ್ಕ್ ಇರುತ್ತೆ, ಆಮೇಲೆ ಎಲ್ಲೋ ಆ್ಯಕ್ಟಿಂಗ್ ಅಂತ ಏನೋ ಪರ್ಫಾರ್ಮ್ ಮಾಡಬೇಕಾಗಿರುತ್ತೆ, ಆ ಥರ ಸಿಚುವೇಶನ್ ಬಂದಾಗ ಮಾಡಬೇಕಾಗಿರುತ್ತೆ ಅಂತ ನಾನು ಅದೇ ಮಾಡಿದೆ. ಇನ್ಫ್ಯಾಕ್ಟ್ ಟಾಸ್ಕಲ್ಲಿ ಆ್ಯಕ್ಟಿಂಗ್, ಪರ್ಫಾರ್ಮೆನ್ಸು, ಡ್ಯಾನ್ಸು ಇದೆಲ್ಲ ಮಾಡಿದೆ. ಬಟ್ ಇಲ್ಲೇನಿತ್ತಂದರೆ ನನಗೆ ಹೊಸದಾಗಿ ಅನಿಸಿದಂದರೆ 24/7 ಇರುತ್ತಲ್ವ, ಯು ಹ್ಯಾವ್ ಟು ಬಿ ಪರ್ಫಾರ್ಮಿಂಗ್ ಆಲ್ ದ ಟೈಮ್. ನೀವು ಸ್ಪಾಂಟೇನಿಯಸ್ ಆಗಿರಬೇಕು, ತುಂಬ ಎನರ್ಜಿಯಿಂದ ಇರಬೇಕು. ಐ ಥಿಂಕ್ ದಟ್ ವಾಸ್ ಓನ್ಲಿ ವೆರಿ ಡ್ರೈನಿಂಗ್ ಎಲ್ರಿಗೂ. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಡ್ರೈನಿಂಗ್. 24/7 ಯು ಹ್ಯಾವ್ ಟು ಬಿ ವೆರಿ ಆ್ಯಕ್ಟಿವ್. ಯಾವಾಗಲೂ ಕಾಂಟೆಂಟು, ಯಾವಾಗಲೂ ಒಂಥರ ತುಂಬ ಸ್ಪಾಂಟೇನಿಯಸ್ ಆಗಿರಬೇಕು ಅಷ್ಟೇ.